ಹಿಂದಿನ ಭಾಗದಲ್ಲಿ ಅವಿನಾಶ್ ಮಾತಿಂದ ಸಂಜನನಿಗೆ ಬೇಜಾರು ಕೂಡ ಆಗುತ್ತೆ, ಹಾಗೆ ಕೋಪ ಕೂಡ ಬರುತ್ತೆ. ಸಂಜನಾ ಅವಿನಾಶ್ ತನಗೆ ಬೇಡವೇ ಬೇಡ ಅನ್ನೋ ಅಷ್ಟು ಕೋಪ ಮಾಡ್ಕೊಂಡಿದ್ದಾಳೆ. ಇದೇ ಕೋಪದಲ್ಲಿ ಪ್ರೀತಮ್ಗೆ ಎಸ್ ಅಂತ ಪ್ರಪೋಸಲ್ನ ಒಪ್ಕೋಬಿಡ್ತಾಳ. ಏನಾಗುತ್ತೆ ಮುಂದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಯ್ ಜೂನಿಯರ್, ಗುಡ್ ಮಾರ್ನಿಂಗ್. ಓ ಹಾಯ್ ಸೀನಿಯರ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಪರವಾಗಿಲ್ಲ ಜೂನಿಯರ್, ಸ್ವಲ್ಪ ಆರಾಮಿದ್ದೀನಿ. ಅರೆ ಯಾಕೆ ಸೀನಿಯರ್ ಒಂಥರ ಇದ್ದೀರಾ, ಏನಾಯ್ತು? ಇನ್ನೇನು ಜೂನಿಯರ್, ನಾನು ನಿನಗೆ ಪ್ರಪೋಸ್ ಮಾಡಿ ಎಷ್ಟು ದಿನ ಆಯಿತು. ಇವತ್ತು ಒಪ್ಕೋತೀಯಾ ನಾಳೆ ಒಪ್ಕೋತೀಯಾ ಅಂತ ಕಾಯ್ತಾ ಇದ್ದೀನಿ. ಆದರೆ ನೀನೇನು ರಿಯಾಕ್ಟೇ ಮಾಡ್ತಾ ಇಲ್ಲ. ಸೀನಿಯರ್, ನಾನು ಅವತ್ತೇ ಹೇಳ್ದೆ ತಾನೆ, ಈ ಪ್ರೀತಿ ಪ್ರೇಮ ಇದಕ್ಕೆಲ್ಲ ನಮ್ಮ ಮನೇಲಿ ಒಪ್ಪಲ್ಲ. ಅದು ನನಗೆ ಗೊತ್ತಿದ್ದು ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ನಿಮ್ಮ ಪ್ರಪೋಸಲ್ನ ಒಪ್ಕೋತೀನಿ ಅಂದರೆ ಅದು ನನ್ನ ದಡ್ತನ ಆಗತ್ತೆ. ಅದಕ್ಕೆ ಹೇಳ್ತಾ ಇರೋದು. ನೋಡಿ, ನೀವು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಗಿಷ್ಟ ಆಗೋ ಒಂದು ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿ. ಏನು ಹೇಳ್ತಿದೀಯಾ ಜೂನಿಯರ್? ಹಾಗೆ ಎಲ್ರೂ ಪ್ರೀತಿ ಮಾಡಿ ಮದುವೆ ಆಗೋದಕ್ಕಾಗತ್ತಾ? ನಮ್ಮ ಮನಸ್ಸಿಗೂ ಇಷ್ಟ ಆಗಬೇಕಲ್ವಾ? ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದು ನೀನು, ಅದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಕೇಳ್ತಾ ಇರೋದು. ಮನೆಯವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಸೀನಿಯರ್, ನನ್ನ ಮಾತು ಕೇಳಿ. ಮನೆಯವರು ಒಪ್ಪಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಇವಾಗ ಫ್ರೆಂಡ್ ಅನ್ಕೊಳ್ಳೋದು, ಇಲ್ಲ ಲವ್ ಮಾಡ್ತಿದ್ದೀನಿ ಅನ್ಕೊಳ್ಳೋದು, ಆಮೇಲೆ ಮನೆಯಲ್ಲಿ ಒಪ್ಪಿಲ್ಲ ಅಂದರೆ ತುಂಬ ಬೇಜಾರಾಗತ್ತಲ್ವಾ, ನಿಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಬೇಡ ಸೀನಿಯರ್, ಇದೆಲ್ಲ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡಿ. ಹೇ ಜೂನಿಯರ್, ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನೋಡು, ಹಾಗೆಲ್ಲ ಏನೂ ಆಗಲ್ಲ. ನಿನಗೆ ಓಕೆ ಆದರೆ ನಿಮ್ಮ ಅಪ್ಪ ಅಮ್ಮನ ಒಪ್ಸೋದು ಈಸಿ ಆಗುತ್ತೆ ಅಲ್ವಾ? ಯೋಚನೆ ಮಾಡು ಒಂದ್ಸಾರಿ. ಛೇ, ಇವ್ರು ಯಾಕೋ ನನ್ನ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಏನೋ ಒಂದು ಹೇಳಿ ಇಲ್ಲಿಂದ ಹೊರಡ್ರೆ ಸಾಕಾಗಿದೆ. ನನಗಂತೂ ತಲೆ ಎಲ್ಲ ಕೆಟ್ಟು ಹೋಗ್ತಿದೆ. ಜೂನಿಯರ್, ಯಾಕೆ? ಏನು ಯೋಚನೆ ಮಾಡ್ತಿದ್ಯಾ? ಏನು ಮಾತೇ ಆಡ್ತಾ ಇಲ್ಲ. ಅದೇನಿಲ್ಲ ಸೀನಿಯರ್. ಸರಿ ಸೀನಿಯರ್, ಹೇಗೂ ನನ್ನ ಮದುವೆಗಿನ್ನ ಟೈಮ್ ಇದೆ. ಆಮೇಲೆ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡಿ ಅಪ್ಪ ಅಮ್ಮಂಗೆ ಒಪ್ಪಿಗೆ ಆದರೆ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಅಲ್ಲಿವರೆಗೂ ಜಸ್ಟ್ ಫ್ರೆಂಡ್ಸ್ ಆಗಿರೋಣ, ಓಕೆನಾ? ಸರಿ, ನಾನಿನ್ನು ಹೊರಡ್ತೀನಿ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅರೆ ಸಂಜು, ಏನಾಯ್ತೆ? ಯಾಕೆ ಒಂಥರ ಇದೆಯಾ? ತುಂಬ ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಏನು ಅಂತ ಹೇಳಲೆ? ನಿನಗೆ ಗೊತ್ತಲ್ವಾ ನಾನು ಅವಿನ ಇಷ್ಟಪಡ್ತಿದ್ದೆ ಅಂತ. ಆದರೆ ಅವನಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಕಣೆ. ನನಗೆ ಫೀಲಿಂಗ್ಸ್ ಇದೆ ಅಂತ ನಾನು ಒಪ್ಕೋತೀನಿ ಅಂತ ಹೇಳ್ತಾನೆ ಅವನು. ನನಗೆ ಫೀಲಿಂಗ್ಸ್ ಇದೆ ಅಂತ ಅವನು ಒಪ್ಕೊಂಡ್ರೆ ಅದು ಹೇಗೆ ಪ್ರೀತಿ ಆಗುತ್ತೆ? ಮುಂದೆ ಒಂದಿನ ಅವನೇ ಬಾಯ್ಬಿಟ್ಟು ಹೇಳಲ್ವಾ, ನನಗೆ ಫೀಲಿಂಗ್ಸ್ ಇರಲಿಲ್ಲ, ನಿನ್ನ ಒತ್ತಾಯಕ್ಕೆ ನಾನು ಒಪ್ಕೊಂಡೆ ಅಂತ. ಆಮೇಲೆ ಅದನ್ನು ಸಹಿಸ್ಕೊಳಕ್ಕಾಗತ್ತಾ ಹೇಳು? ಅದು ನಿಜಾನೇ. ಅವನಿಗೆ ಇಷ್ಟು ವರ್ಷ ಆದರೂ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಇವಾಗ ನೀನೇನೋ ಪ್ರಪೋಸ್ ಮಾಡ್ತಿದ್ಯಾ ಅಂತ ಅವನು ಒಪ್ಕೋತೀನಿ ಅಂತಿದ್ದಾನೆ ಅಂದರೆ ಇದು ಬೇಡದೇ ಇರೋದೆ. ಮುಂದೆ ಒಂದಿನ ಅವ್ನು ತಮಾಷೆಗೆ ಹಾಗೆ ಹೇಳಿದ್ರು ನಿಂಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯೆ? ನಿಜ ಕಣೆ, ಅವನೇ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋ ಸಿಚುವೇಶನಲ್ಲಿ ಇಲ್ಲ. ಅದಕ್ಕೆ ನನಗೆ ಯಾವ ಪ್ರೀತಿನೂ ಬೇಡ, ಏನೂ ಬೇಡ. ನೆಮ್ಮದಿಯಾಗಿ ನನ್ನ ಕೆಲಸ ಏನೋ ಅದನ್ನು ನೋಡಿಕೊಂಡು ಮಾಡ್ಕೊಂಡಿರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸೀನಿಯರ್ ಪ್ರೀತಮ್ ಇದ್ದಾರಲ್ಲ, ಅವ್ರು ಬಂದು ಪ್ರೀತಿ ಮಾಡು ಮದುವೆ ಆಗು ಅಂತ ನನ್ನ ತಲೆ ತಿಂತಾ ಇದ್ದಾರೆ. ವಾಟ್? ಏನೇ ಹೇಳ್ತಿದ್ಯಾ? ಪ್ರೀತಮ್ಮು ನಿನಗೆ ಪ್ರಪೋಸ್ ಮಾಡಿದ್ರಾ? ಹೌದು ಕಣೆ, ಇದು ಯಾವುದು ಬೇಡ ಅಂತ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಇವಾಗ ಇವ್ರು ಬಂದು ಮದುವೆ ಆಗೋಣ ಅಂತ ಪದೇ ಪದೇ ಹೇಳ್ತಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನಾನು ಏನೇ ಹೇಳಿದ್ರು ಅದನ್ನ ಅವ್ರು ಅರ್ಥನೂ ಮಾಡ್ಕೋತಿಲ್ಲ. ನನ್ನ ಪಾಡಿಗೆ ನನ್ನ ಬಿಡ್ತಾನೂ ಇಲ್ಲ. ನೋಡು ಸಂಜು, ನಾವು ಪ್ರೀತಿ ಮಾಡೋರ ಜೊತೆ ಇರೋದಕ್ಕಿಂತ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ನಾವಿದ್ರೆ ಲೈಫ್ ಚೆನ್ನಾಗಿರುತ್ತೆ ಕಣೆ. ನಮ್ಮನ್ನು ಪ್ರೀತಿಸೋರು ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ ಇರ್ತಾರೆ. ನಾವು ಪ್ರೀತಿ ಮಾಡೋರು ಹಾಗಲ್ಲ. ಯಾವತ್ತಾದರೂ ಒಂದಿನ ಕೋಪ ಮಾಡ್ಕೊಂಡ್ರೆ ನಮ್ಮೇಲೆ ಪ್ರೀತಿ ಕಡಿಮೆ ಆಗಿದೆ ಹಾಗೆ ಹೀಗೆ ಅಂತ ಏನೇನೋ ಮಾತು ಬರುತ್ತೆ. ಅದಕ್ಕೆ ನಾನು ಹೇಳೋದಾದರೆ, ನಿನ್ನ ಪ್ರೀತಿ ಮಾಡ್ತಿರೋ ಸೀನಿಯರ್ನ ನೀನು ಒಪ್ಕೊಳ್ಳೋದೇ ಒಳ್ಳೆಯದು. ಅವಿಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಹಾಗಿರುವಾಗ ನೀನು ಅವನಿಗೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ನೋಡು, ನಮ್ಮನ್ನು ಒಪ್ಕೊಳ್ದೇ ಇರೋರಿಗೋಸ್ಕರ ನಾವು ಕಾಯೋದಕ್ಕಿಂತ ನಮಗೋಸ್ಕರ ಕಾಯೋರಿಗೆ ನಾವು ಒಪ್ಕೊಳ್ಳೋದೇ ಒಳ್ಳೆ ತಾನೆ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ನನಗೆ ಯಾಕೋ ಮನಸ್ಸಿಲ್ಲ. ಹಾಗಾಗಿ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಆ ಥರ ಏನು ಯೋಚನೆನೂ ಮಾಡಿಲ್ಲ ನಾನು. ಸರಿ, ಹಾಗಾದರೆ ಹೇಗೂ ಇನ್ನೂ ಟೈಮ್ ಇದೆ ಅಲ್ವಾ? ನೀನು ನಿಧಾನವಾಗಿ ಯೋಚನೆ ಮಾಡು. ಸರಿ, ಟೈಮ್ ಆಗ್ತಿದೆ, ಬಾ ಹೊರಡೋಣ. ಇಲ್ಲ ಪಿಂಕಿ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ, ನೀನು ಹೋಗಿರು.
ಪಿಂಕಿ ಹೇಳ್ತಿರೋದೇನೋ ನಿಜ. ನಾನು ಅವಿ ಪರಿಚಯ ಆಗಿ ಎಷ್ಟು ವರ್ಷ ಆಯಿತು. ಪರಿಚಯ ಆಗಿನೇ ತುಂಬ ವರ್ಷ ಆಯಿತು. ನಾನು ಪ್ರಪೋಸ್ ಮಾಡಿ 2 ವರ್ಷ ಆಯಿತು. ಆದರೂ ಕೂಡ ಅವನಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ. ನಾನು ಎಷ್ಟೇ ಸರಿ ಕೇಳಿದ್ರೂ ಉಡಾಫೆ ಮಾತಾಡ್ತಾನೆ. ನನ್ನ ಮೇಲೆ ಯಾವುದಾದ್ರೂ ಫೀಲಿಂಗ್ಸ್ ಇದ್ದಿದ್ರೆ ಅವ್ನು ನಿಜವಾಗ್ಲೂ ಹೇಳ್ಕೊತಾ ಇದ್ದ ಅಲ್ವಾ? ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲದೆ ಇರೋನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಿ. ಆದರೆ ಪ್ರೀತಮ್ ಪಾಪ ನನ್ನ ಮೇಲೆ ಫೀಲಿಂಗ್ಸ್ ಇದೆ. ನನಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ, ಮದುವೆ ಆಗೋಣ ಅಂತ ಕೇಳ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡ್ದೇನೆ ನನ್ನ ಇಷ್ಟಪಡ್ದಿರೋರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಲ್ಲ, ಇದು ಸರಿನಾ? ಒಂದೊಂದು ಸಾರಿ ಯೋಚನೆ ಮಾಡಿದ್ರೆ ಪಿಂಕಿ ಹೇಳ್ತಿರೋದೇ ಸರಿ ಅನ್ಸುತ್ತೆ. ಯಾರು ನಮ್ಮನ್ನ ಇಷ್ಟಪಡ್ತಾರೋ ಅವ್ರನ್ನೇ ನಾವು ಇಷ್ಟಪಡಬೇಕು. ನಮ್ಮನ್ನ ಇಷ್ಟಪಡ್ದಿರೋರ್ಗೋಸ್ಕರ ನಾವು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ನಿಜ, ನನ್ನ ಇಷ್ಟಪಡೋರಿರುವಾಗ ನನ್ನ ಇಷ್ಟಪಡ್ದಿರೋರ್ಗೋಸ್ಕರ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಅಕಸ್ಮಾತ್ ಅವಿ ಹತ್ರ ತುಂಬಾ ಇದ್ರ ಬಗ್ಗೆ ಮಾತಾಡಿದ್ರೆ ಅವನು ಬೇಜಾರು ಮಾಡ್ಕೋತಾನೆ. ನಾನು ಅವನು ಫ್ರೆಂಡ್ಸ್ ಆಗಿ ಎಷ್ಟು ಚೆನ್ನಾಗಿದ್ವಿ. ಈ ಪ್ರೀತಿ ಅನ್ನೋ ವಿಷಯದಿಂದ ನಮ್ಮ ಫ್ರೆಂಡ್ಶಿಪ್ ಕೂಡ ಹಾಳಾಗತ್ತೆ. ಅದ್ರ ಬದಲು ಅವನು ಇಷ್ಟಪಟ್ಟಿರೋ ಹಾಗೆ ಫ್ರೆಂಡ್ ಆಗೇ ಇದ್ದು ಇವ್ರು ಇಷ್ಟಪಟ್ಟಿರೋ ಹಾಗೆ ಇವ್ರನ್ನ ಒಪ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಹೇಗೋ ಇನ್ನೂ ಟೈಮ್ ಇದೆ. ಅವರು ಮನೇಲಿ ಬಂದು ಕೇಳ್ತೀನಿ ಅಂತ ಹೇಳಿದಾರಲ್ವಾ, ಆವಾಗ ಅವ್ರನ್ನ ಒಪ್ಕೊಂಡ್ರೆ ಆಯಿತು. ಇವಾಗ ನೆಮ್ಮದಿಯಾಗಿ ನಾನು ಪಾಡಿಗಿರ್ತೀನಿ. ಕೊನೆಗೂ ಸಂಜನಾ ತಾನು ಇಷ್ಟಪಡೋರ್ಗಿಂತನೂ ತನ್ನನ್ನು ಇಷ್ಟಪಡೋರ ಜೊತೆ ಇದ್ರೆ ನಾನು ಲೈಫ್ ಚೆನ್ನಾಗಿರತ್ತೆ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಹಾಯ್ ಸಂಜನಾ. ಅರೆ, ಇವನು ಪಿಂಕಿ ಫ್ರೆಂಡ್ ಶ್ರೀಕಾಂತ್ ಅಲ್ವಾ? ಇವನು ನನ್ನ ಹತ್ರ ಏನು ಮಾತಾಡೋದಕ್ಕೆ ಬಂದಿದ್ದಾನೆ? ನನ್ನ ಕಾಲೇಜಲ್ಲಿರುವಾಗಲೂ ಒಂದಿನೂ ಮಾತಾಡ್ಸ್ದವನೇ ಅಲ್ಲ. ಇವನೇನು ನನಗೆ ಹಾಯ್ ಹೇಳ್ತಾ ಇದ್ದಾನೆ? ಸಂಜನಾ, ನಿಮಗೆ ಹಾಯ್ ಹೇಳಿದ್ದು ಏನು ಏನು ರಿಯಾಕ್ಟೇ ಇಲ್ಲ. ಹಾಂ, ಅದು ಸಾರಿ ಶ್ರೀಕಾಂತ್, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಹಾಯ್, ನೀವೇನು ಇಲ್ಲಿ? ಅದೇನಿಲ್ಲ ಸಂಜನಾ, ನಾನು ಹೀಗೆ ಕೆಫೆಗೆ ಬಂದಿದ್ದೆ, ನೀವು ಇದ್ರಲ್ವಾ, ನೋಡಿದೆ, ಹಾಗೆ ಮಾತಾಡ್ಸೋಣ ಅಂತ ಬಂದೆ. ಮತ್ತೆ ಹೇಗಿದ್ದೀರಾ? ತುಂಬ ಅಪರೂಪ ಆಗಿಬಿಟ್ಟಿದ್ದೀರಾ. ಕಾಲೇಜ್ ಟೈಮಲ್ಲಿ ಯಾವತ್ತೋ ನೋಡಿದ್ದೆ, ಅದಾದಮೇಲೆ ನಿಮ್ಮನ್ನು ನೋಡೇ ಇಲ್ಲ. ಹಾಂ, ನಾನು ಚೆನ್ನಾಗಿದ್ದೀನಿ. ನಿಜ, ಕಾಲೇಜ್ ಟೈಮಲ್ಲೇ ನಾನು ನಿಮ್ಮನ್ನು ನೋಡಿದ್ದು. ಒಂದಿನೂ ಮಾತಾಡಿರಲಿಲ್ಲ. ಹೀಗೆ ಸಡನ್ನಾಗಿ ನೀವು ಬಂದು ನನ್ನ ಮಾತಾಡ್ಸಿದ್ರಲ್ಲ, ಹಾಗಾಗಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ 1 ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟೆ. ಹಾಗೇನಿಲ್ಲ, ನಾನು ನಿಮ್ಮನ್ನು ನೋಡ್ತಾನೆ ಇದ್ದೆ, ನೀವು ನನ್ನ ನೋಡಿಲ್ಲ ಅನ್ಸುತ್ತೆ. ಏನು, ನೀವು ನನ್ನ ನೋಡ್ತಾ ಇದ್ರಾ? ಏನು ಹೇಳ್ತಿದ್ರಾ? ನಾನಂತೂ ಅಪರೂಪ ಯಾವತ್ತೋ ಒಂದೊಂದು ಸಾರಿ ನೋಡಿದ್ದೀನಿ ಅನ್ಸುತ್ತೆ. ನಿಜ, ನಾನು ಕಾಲೇಜ್ ಟೈಮಲ್ಲಿ ನಿಮ್ಮನ್ನು ತುಂಬ ಸಾರಿ ನೋಡಿದ್ದೀನಿ. ಕಾಲೇಜ್ ಮುಗಿದ್ಮೇಲೆ ನಿಮ್ಮನ್ನು ಎಲ್ಲೂ ನೋಡಿಲ್ಲ. ಐ ಥಿಂಕ್ ನೋಡೋದಕ್ಕಾಗೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ದೇವ್ರ ದಯೆಯಿಂದ ಇವತ್ತು ಕೆಫೆನಲ್ಲಿ ಕಂಡ್ರಿ ನೋಡಿ, ಅದಕ್ಕೆ ಬಂದು ಮಾತಾಡಿಸ್ದೆ. ಓ ಹೌದಾ? ಅಂದರೆ ಕಾಲೇಜ್ ಟೈಮಲ್ಲಿ ತುಂಬ ಅಬ್ಸರ್ವ್ ಮಾಡಿದ್ದೀರಾ ಅನ್ಸುತ್ತೆ. ಹೌದು, ನಿಜಾನೇ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀನಿ. ನೀವು ನೋಡೋದಕ್ಕೆ ತುಂಬಾ ತುಂಬಾ ಕ್ಯೂಟ್ ಆಗಿದ್ದೀರಾ. ಹಾಗಾಗಿ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಅರೆ, ಇವನೇನು ಹೀಗೆ ಮಾತಾಡ್ತಿದ್ದಾನೆ? ಏನು ವಿಷಯ ಇರ್ಬೋದು? ಓ ಹೌದಾ, ಸರಿ ಸರಿ ಶ್ರೀಕಾಂತ್, ನನಗೆ ಟೈಮ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಅದು ಸಂಜನಾ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರನಾ? ಏನು ಮಾತಾಡಬೇಕಿತ್ತು ಶ್ರೀಕಾಂತ್? ಅದು ಅದು ಸಂಜನಾ, ನಾನು ನಿಮ್ಮನ್ನ ಮೊದಲನೇ ಸರಿ ಕಾಲೇಜಲ್ಲೇ ನೋಡಿದ್ದು. ಕಾಲೇಜ್ ಸ್ಟಾರ್ಟಿಂಗಲ್ಲಿ. ಅವಾಗಿಂದನೂ ನಿಮ್ಮನ್ನು ಕಂಡ್ರೆ ತುಂಬಾ ಇಷ್ಟ. ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಹೇಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಎಲ್ಲಿ ನೀವು ಹೊರಟ್ಬಿಡ್ತೀರೋ ಅಂತ ಬಂದು ಮಾತಾಡಿಸಿ ನನ್ನ ಫೀಲಿಂಗ್ಸನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಐ ಲವ್ ಯು ಸಂಜನಾ. ಲೈಫಲ್ಲಿ ಅವರು ಬೇಡ ಇವರು ಬೇಡ, ಈ ಪ್ರೀತಿ ಪ್ರೇಮ ಯಾವುದು ಬೇಡ, ನೆಮ್ಮದಿಯಾಗಿ ನನ್ನ ಕೆಲಸ ಏನಿದೆಯೋ ಅದನ್ನು ಮಾಡಿಕೊಂಡು ಇರೋಣ ಅಂತ ಸಂಜನಾ ಅಂದ್ಕೊಂಡಿರ್ತಾಳೆ. ಆದರೆ ಸಂಜನಾ ಫ್ರೆಂಡ್ ಪಿಂಕಿ ಬಂದು, ಇಲ್ಲ, ತನ್ನನ್ನು ಪ್ರೀತಿಸೋರ ಜೊತೆ ಇದ್ದರೆ ಲೈಫ್ ಚೆನ್ನಾಗಿರತ್ತೆ. ನಾವು ಪ್ರೀತಿಸೋರು ನಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ಗೊತ್ತಿದ್ದು ಅವ್ರಿಗೋಸ್ಕರ ಯಾಕೆ ಕಾಯಬೇಕು? ನಮ್ಮನ್ನು ಪ್ರೀತಿಸೋರಿಗೆ ನಾವು ಟೈಮ್ ಕೊಡಬೇಕು ಅಂತ ಹೇಳ್ತಾಳೆ. ಸರಿ, ಅವಳು ಹೇಳಿರೋದ್ರಲ್ಲೂ ಅರ್ಥ ಇದೆ. ತನ್ನನ್ನು ಪ್ರೀತಿಸೋರ್ನೇ ತಾನು ಪ್ರೀತಿಸ್ಬೇಕು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿರ್ತಾಳೆ. ಆದರೆ ಇವಾಗ ದಿಢೀರಂತ ಶ್ರೀಕಾಂತ್ ಬಂದು ಅವಳಿಗೆ ಪ್ರಪೋಸ್ ಮಾಡಿದ್ದಾನೆ. ಮುಂದೆ ಸಂಜನಾ ಏನು ಮಾಡ್ತಾಳೆ? ಪ್ರೀತಮ್ನ ಒಪ್ಕೋತಾಳೋ ಅಥವಾ ಶ್ರೀಕಾಂತ್ನ ಒಪ್ಕೋತಾಳೋ? ಅಥವಾ ಮೊದಲು ತಾನು ಪ್ರೀತಿಸಿರೋ ಹುಡುಗನೇ ಬೆಸ್ಟು, ಅವನಿಗೋಸ್ಕರನೇ ಕಾಯ್ತೀನಿ ಅಂತ ಅವನಿಗೋಸ್ಕರನೇ ಕಾಯ್ತಾಳೋ? ಇನ್ನೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ಆ ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.